ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಸಂಜೆ ಈವ್ನಿಂಗು ಶಾಪಿಂಗ್ ಅಂತ ಹೋದೆ. ಸ್ವಲ್ಪ ಐಟಮ್ಸ್ನೆಲ್ಲ ತರೋದಿತ್ತು. ಹಬ್ಬ ಅಂದಮೇಲೆ ಶಾಪಿಂಗ್ ಇದ್ದೇ ಇರುತ್ತೆ ಅಲ್ವಾ. ಸೊ ಹಬ್ಬಕ್ಕೆ ಏನೇನು ಬೇಕು ಅದನ್ನೆಲ್ಲ ತರೋಣ ಅಂತ ಮಾರ್ಕೆಟ್ ಬಂದಿದ್ದೆ. ಮನೆ ಹತ್ರನೇ ಇರುವಂಥ ಮಾರ್ಕೆಟು. ತುಂಬಾ ರಶ್ ಆಗಿರುತ್ತೆ ಹಬ್ಬದ ದಿನಗಳಲ್ಲಿ. ಅಷ್ಟು ಜನ ತುಂಬಿರ್ತಾರೆ ಮಾರ್ಕೆಟಲ್ಲಿ. ಸ್ವಲ್ಪ ಕಬ್ಬು, ಕಡಲೆ ಬೀಜ, ಗೆಣಸು ಇದನ್ನೆಲ್ಲ ತರೋದಿತ್ತು. ಸೊ ಅದಕ್ಕಾಗಿ ಬಂದಿದ್ದೆ. ನೋಡ್ತಾ ಇರ್ಬೋದು ತುಂಬಾ ರಶ್ ಆಗಿತ್ತು. ಹಾಗೆ ಎಷ್ಟು ಕಬ್ಬು ಇಟ್ಕೊಂಡು ಕೂತ್ಕೊಂಡಿರ್ತಾರೆ ಅಂದರೆ ಲೈನಾಗಿ ತುಂಬಾ ಖುಷಿಯಾಗುತ್ತೆ. ಹಾಗೆ ಎಲ್ಲನೂ ಏನೇನು ಬೇಕು ಮನೆಗೆ ಎಲ್ಲನೂ ತೊಗೊಂಬಂದು ಮನೆಗೆ ಸೊ ಏನೇನು ತಂದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಕಡಲೆ ಬೀಜ, ಕಡಲೆಕಾಯಿ ತಂದಿದ್ದೆ 1 kg. ತುಂಬಾ ಚೆನ್ನಾಗಿತ್ತು. ಹಾಗೆ ಇದು ಸಂಕ್ರಾಂತಿ ಕಾಳು. ಪ್ರತಿ ವರ್ಷನೂ ಮನೆಯಲ್ಲೇ ಮಾಡ್ತಾಯಿದ್ವಿ. ಈ ಸತಿ ತುಂಬ ಬ್ಯುಸಿಯಾಗಿತ್ತು. ಮನೆಯಲ್ಲೂ ಕೂಡ ಸ್ವಲ್ಪ ಕೆಲಸ ನಡೀತಾ ಇತ್ತು. ಸೊ ಅದರಿಂದ ಈ ಸತಿ ಮಾಡೋಕ್ಕಾಗಿಲ್ಲ ಅಂತ ಔಟ್ಸೈಡಿಂದನೇ ತಂದುಬಿಟ್ವಿ. ಹಾಗೆ ಕಬ್ಬು, ಹಾಗೆ ಅದು ಏನಂತಾರೆ ಸಕ್ಕರೆ ಅಚ್ಚು, ಹಾಗೆ ಸ್ವಲ್ಪ ಹಣ್ಣುಗಳು, ಹಾಗೆ ಮಾವಿನ ಸೊಪ್ಪು, ಹಾಗೆ ಡಬ್ಬಿ ಅದು ಸಂಕ್ರಾಂತಿ ಕಾಳನ್ನೆಲ್ಲ ಹಾಕ್ಕೊಡೋದಕ್ಕೆ ಸ್ವಲ್ಪ ಡಬ್ಬಿಗಳು ಅದನ್ನೆಲ್ಲ ತಂದಿದ್ದೆ. ನಾನು ಬಂದ ತಕ್ಷಣ ನನ್ನ ಬ್ಯಾಗ್ನೆಲ್ಲ ಚೆಕ್ ಮಾಡಿ ಆ ಕಡೆ ಈ ಕಡೆ ಚಲಾಪಿಲಿ ಮಾಡಾಯ್ತು ನನ್ನ ಮಗಳು ಆಲ್ರೆಡಿ. ಸೊ ಇದು ಬೆಳಗ್ಗೆ ಬೇಗ ಎದ್ದು ನಾನು ನಮ್ಮ ಅತ್ತೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ. ಬೆಳಗ್ಗೆ ಹಾಗೆ ತೋರಣ ಕಟ್ಟೋದಿತ್ತು. ಬಾಗಿಲಿಗೆ ತೋರಣನೆಲ್ಲ ಕಟ್ಟೋದ್ರ ಮೂಲಕ ನಾನು ಈ ದಿನ ಸ್ಟಾರ್ಟ್ ಮಾಡಿದೆ. ಹಾಗೆ ಹಬ್ಬ ಅಂತ ಅಂದಮೇಲೆ ರಂಗೋಲಿ ಬಿಡದೆ ಇರೋಕ್ಕಾಗುತ್ತಾ? ಆಲ್ಮೋಸ್ಟ್ ನನ್ನೆಲ್ಲ ವ್ಲಾಗಲ್ಲೂ ನೀವು ನಾನು ರಂಗೋಲಿ ಹಾಕಿರೋದನ್ನ ನೋಡಿರ್ಬೋದು. ಸೊ ಹಬ್ಬ ಅಲ್ವಾ, ಸೊ ಅದರಿಂದ ನನಗೆ ಆ ಹಬ್ಬದ ಥೀಮ್ ಆಗೇ ನಾನು ರಂಗೋಲಿನ ಸೆಲೆಕ್ಟ್ ಮಾಡಿಕೊಂಡು ಹಾಕ್ತೀನಿ. ಆ್ಯಕ್ಚುಲಿ ಎಲ್ಲರೂ ನೈಟೇನೆ ನಮ್ಮ ರೋಡಲ್ಲಿ ರಂಗೋಲಿ ಎಲ್ಲ ಹಾಕಿ ಕಲರೆಲ್ಲ ಹಾಕಿ ತುಂಬ ಚೆನ್ನಾಗಿ ಬಿಡಿಸಿದ್ರು. ನಮ್ಗೆ ನೈಟ್ ಹಾಕಿದ್ರೆ ಏನೋ ಅಂದ ತಕ್ಷಣ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸಲ್ಲ. ಬೆಳಗ್ಗೆ ಎದ್ದು ಕ್ಲೀನಾಗಿ ಗುಡ್ಸು ನೀರು ಹಾಕಿ ರಂಗೋಲಿ ಬಿಡೋದ್ರೇ ನನಗೊಂಥರ ಸಮಾಧಾನ. ಸೊ ಈ ಥರ ಥೀಮಲ್ಲಿ ನಾನು ರಂಗೋಲಿನ ಹಾಕ್ತೀನಿ. ಪ್ರತಿ ವರ್ಷವೂ ಅಷ್ಟೇ ಒಂದೊಂದು ಥರ ಡಿಫ್ರೆಂಟಾಗಿ ರಂಗೋಲಿನ ಹಾಕ್ತೀನಿ. ಈ ಸತಿ ಈ ಥರ ಹಾಕಿದ್ದೆ. ನನಗೂ ಕೂಡ ತುಂಬಾ ಇಷ್ಟ ಆಯಿತು ರಂಗೋಲಿ. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹಾಲು ತರೋಣ ಅಂತ ಆಚೆ ಹೋಗಿದ್ದೆ. ಹಾಗೆ ಎಲ್ಲರ ಮನೆ ಮುಂದೆನೂ ರಂಗೋಲಿನ ನೋಡ್ಕೊಂಡು ಹೋದೆ. ಎಷ್ಟು ದೊಡ್ಡದಾಗಿ ಬಿಡ್ತಾರೆ ರಂಗೋಲಿ, ತುಂಬಾ ಚೆನ್ನಾಗಿತ್ತು. ಎಲ್ಲರ ಮನೆ ಹಬ್ಬದ ವಾತಾವರಣ ಸ್ಟಾರ್ಟ್ ಆಗೋದೇ ರಂಗೋಲಿ ಅಂತ ಹೇಳ್ಬೋದು. ಈ ವರ್ಷದ ಫಸ್ಟ್ ಹಬ್ಬ ಸಂಕ್ರಾಂತಿ. ಈ ಸಂಕ್ರಾಂತಿ ನಿಮ್ಮೆಲ್ಲರ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲಾನು ಕೊಡಲಿ ಅಂತ ಆಶಿಸ್ತೀನಿ. ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಯಾವಾಗ್ಲೂ 10 ಗಂಟೆಗೆ ಹೇಳ್ತಿದ್ದಿದ್ದು ನನ್ನ ಮಗಳು ಹಬ್ಬ ದಿನ 7 ಗಂಟೆಗೇನೆ ಎದ್ಬಿಟ್ಟು ಕುತ್ಕೊಂಡ್ಬಿಡ್ತಾಳೆ. ಅವಳು ಎದ್ರೆ ನನಗಂತೂ ಒಂದು ಕೆಲಸನೂ ಆಗಲ್ಲ. ಸೊ ಅವಳು ಹೇಳ್ಬಾರ್ದು 10 ಗಂಟೆಗೆ ಹೇಳಿ ಅಂದ್ಕೊಂಡು ನಿಧಾನ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೆ, ಸೌಂಡ್ ಏನು ಮಾಡ್ದೇನೆ. ಬಟ್ ಅನ್ಫಾರ್ಚುನೇಟ್ಲಿ ಎದ್ಬಿಟ್ಲು. ಅವ್ಳಿಗೊಂದು ಕಡೆ ಆಟ ಆಡೋಕ್ಕೆ ಕೊಟ್ಬಿಟ್ಟು ಅಥವಾ ಟಿ ವಿ ಏನಾದರೂ ಆನ್ ಮಾಡಿಕೊಟ್ಟು ಹಾಗೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಬಂದು ಅಡುಗೆಗೆ ಸ್ಟಾರ್ಟ್ ಮಾಡಿಕೊಂಡೆ. ಹಬ್ಬ ಅಂದಮೇಲೆ ಒಂದು ಸ್ವಲ್ಪ ಡಿಫ್ರೆಂಟಾಗಿಯೇ ಅಡುಗೆ ಮಾಡಬೇಕಲ್ಲ. ಡೈಲಿ ಮಾಡಿ ಥರನೇ ಸಾರು, ಸಾಂಬಾರು, ರಸಮ್, ಪಲ್ಯ ಏನು ಮಾಡಿದ್ರೂ ಒಂಥರ ಹಬ್ಬದ ಫೀಲ್ ಬರಲ್ಲ. ಸೊ ಅದರಿಂದ ಹೆಸರು ಕಾಳು ಮೊಳಕೆ ತರಿಸಿದ್ವಿ, ಅದರದ್ದು ಸಾಂಬಾರು ಮಾಡಿದ್ದೆ. ಹಾಗೆ ಬಾಳೆಕಾಯಿ ಬಜ್ಜಿ ಮಾಡಿದ್ವಿ, ಪೂರಿ ಮಾಡಿದ್ವಿ. ಹಾಗೆ ಮತ್ತೇನು ತುಂಬ ಹಂಗೆ ಸ್ವೀಟಾಗಿ ಬಾಳೆಹಣ್ಣು ಮತ್ತು ಕಾಯಿ ಹಾಕಿಬಿಟ್ಟು ರಸಾಯನ ಮಾಡ್ತೀವಿ, ಅದು ಮಾಡಿದ್ದೆ. ತುಂಬಾ ಡಿಫ್ರೆಂಟಾಗಿ ಮಾಡಬೇಕು ಅಂತ ಒಂದು ಥೀಮಲ್ಲೇ ಅಡುಗೆನೆಲ್ಲ ಮಾಡ್ಕೊತಾ ಇದ್ವಿ. ಹಾಗೆ ಇಲ್ಲಿ ಹೆಸರು ಕಾಳು ಸಾಂಬಾರಿಗೆ ಮಸಾಲೆನೆಲ್ಲ ರುಬ್ಬೋದಿತ್ತು. ಸೊ ಏನಿಲ್ಲ, ತೆಂಗಿನಕಾಯಿ, ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಹುಣಸೆ ಹಣ್ಣು, ಹಾಗೆ 2 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಹಾಗೆ ಮೆಂತ್ಯ 1 ಚಿಟಿಕೆಯಷ್ಟು ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡಿ ಹಾಕ್ಕೊಬೇಕು. ಹಾಗೆ ಉದ್ದಿನ ಬೇಳೆ, ಹಾಗೆ ಕಡಲೆಬೇಳೆನೂ ಕೂಡ ಚೆನ್ನಾಗಿ ಒಂದೊಂದು ಸ್ಪೂನು ಚೆನ್ನಾಗಿ ಫ್ರೈ ಮಾಡಿ ಹಾಕ್ಕೊಂಡು ಇದಕ್ಕೆ 1 ಟೊಮ್ಯಾಟೊ ಹಾಗೆ ಈರುಳ್ಳಿನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ. ಈ ಮಸಾಲೆನ ಬೇಯಿಸಿರುವಂತಹ ಕಾಳಿಗೆ ಹಾಕಿಬಿಟ್ಟು ಕುದಿ ತರಿಸಿಬಿಟ್ರೆ ಅಷ್ಟೇ ಮುಗೀತು. ರುಚಿಯಾಗಿರುವ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ರುಚಿಯಾಗಿರುವಂತಹ ಹೆಸರು ಕಾಳನ್ನ ಸಾಂಬಾರು ರೆಡಿ ಆಗುತ್ತೆ. ಈ ರೆಸಿಪಿನ ಡೀಟೇಲಾಗಿ ನಾನು ಬೇಕಾದರೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಅಥವಾ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದರೆ ಶೇರ್ ಮಾಡ್ತೀನಿ. ಸೊ ಬೆಳಗ್ಗೆ ಸಾಂಬಾರನ್ನೆಲ್ಲ ಮಾಡಿಕೊಂಡೆ.
ಹಾಗೆ ನಮ್ಮ ಅತ್ತೆ ಕೂಡ ಪೂಜೆ ಎಲ್ಲ ಮಾಡ್ತಾಯಿದ್ರು, ರೆಡಿ ಮಾಡಿಕೊಂಡು ಪೂಜೆಗೆ ಸ್ಟಾರ್ಟ್ ಮಾಡ್ತಾಯಿದ್ರು. ಆ ಗ್ಯಾಪಲ್ಲೇ ಇವಳಿಗೆ ಸ್ವಲ್ಪ ಸರಿ ಮಾಡಿ ತಿನ್ನಿಸ್ಬಿಟ್ಟೆ. ಅವಳಿಗೇನಾದರೂ ಹೊಟ್ಟೆಗೆ ತಿನ್ನಿಸ್ಬಿಟ್ರೆ ಸ್ವಲ್ಪ ಹೊತ್ತು ಆಟ ಆಡ್ಕೊತಾಳೆ, ಇಲ್ಲ ಅಂದರೆ ಕಿರಿ 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 ಮಾಡ್ತಾನೆ ಇರ್ತಾಳೆ. ಅವಳನ್ನ ಸಮಾಧಾನ ಮಾಡಿಸೋದೇ ದೊಡ್ಡ ಕೆಲಸ ಆಗುತ್ತೆ. ಹಾಗೆ ನನ್ನ ಸಾಂಬಾರೆಲ್ಲ ಆಗಿತ್ತಾ, ಹಾಗೆ ಸ್ವಲ್ಪ ಕಡಲೆಕಾಯಿ ಮತ್ತು ಗೆಣಸನ್ನು ಬೇಯಿಸ್ಬೇಕು ಅಂತ ಹೇಳಿ ಅದನ್ನು ಕೂಡ ಚೆನ್ನಾಗಿ ತೊಳ್ಕೊಂಡು ಬೇಯಿಸೋಕ್ಕಿಟ್ಟೆ. ಎಷ್ಟು ಅಂದರೆ ಎಷ್ಟು ಮಣ್ಣಿರುತ್ತೆ ಗೊತ್ತಾ, ನಾನೊಂದು 8 ರಿಂದ 10 ಸತಿ ತೊಳೆದಿದ್ದೀನಿ ಅನಿಸುತ್ತೆ. ಅಷ್ಟು ಸತಿ ತೊಳೆದ್ರೂ ಮಣ್ಣು ಮಣ್ಣು ಮಣ್ಣು. ತುಂಬ ಚೆನ್ನಾಗಿ ತೊಳೆದು ಆಮೇಲೆ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಬೇಯಿಸೋಕ್ಕಿಟ್ಟು 1 ವಿಸಿಲ್ ತೆಗೆಸ್ಕೊಂಡ್ರೆ ಆಯಿತು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಪೂರಿ ಮಾಡಬೇಕು ಅಂತ ಹೇಳಿ ಹಿಟ್ಟನ್ನ ಕೂಡ ಕಲಿಸ್ಕೊತಾ ಇದ್ದೆ. ಸ್ವಲ್ಪ ಮೈದಾ ಹಿಟ್ಟು ಹಾಗೆ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಉಪ್ಪು ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ಪೂರಿ ಹಿಟ್ಟು ಕೂಡ ರೆಡಿ ಆಗುತ್ತೆ. ಸೊ ಇದನ್ನು ಆಮೇಲೆ ಊಟ ಟೈಮಲ್ಲೇ ಮಾಡ್ಕೊಳ್ಳೋಣ ಅಂತ ಕಲಸಿಟ್ಬಿಟ್ರೆ ಆಮೇಲೆ ಮಾಡಿಕೊಂಡ್ರೆ ಆಗುತ್ತೆ ಅಲ್ವಾ ಅಂತ ಹೇಳಿ ಕಲಸಿಡ್ತಾ ಇದ್ದೆ. ಸ್ವಲ್ಪ ಟೈಮ್ ಇತ್ತು, ಅದೇ ಗ್ಯಾಪಲ್ಲಿನೇ ಸಂಜೆ ಎಲ್ಲರಿಗೂ ಹಂಚಕ್ಕಂತ ಎಳ್ಳು ಬೆಲ್ಲ ಹಂಚಬೇಕು ಅಂತ ತಂದಿದ್ನಲ್ಲ ಡಬ್ಬಿ, ಅದನ್ನೆಲ್ಲ ಕೂಡ ತುಂಬಿಸಿಟ್ಬಿಟ್ಟೆ. ಇಷ್ಟು ಕೆಲಸ ಆಯಿತು. ಹಾಗೆ ಅತ್ತೆಯವರು ಕೂಡ ಸ್ವಲ್ಪ ಸ್ತೋತ್ರ ಹಾಡು ಹೇಳ್ತಾಯಿದ್ರು, ದೇವ್ರ ಭಜನೆ ಎಲ್ಲ. ಅವ್ರು ಅದನ್ನೆಲ್ಲ ಮುಗಿಸೋಷ್ಟು ನಾನು ನನ್ನ ಮಗಳಿಗೂ ಕೂಡ ಸ್ನಾನ ಮಾಡಿಸಿ ಅವ್ರಿಗೂ ಕೂಡ ರೆಡಿ ಮಾಡಿದೆ. ಹಾಗೆ ನೈವೇದ್ಯಕ್ಕೆ ದೇವರಿಗೆ ಎಳ್ಳು ಬೆಲ್ಲ ಕಬ್ಬು ಹಾಗೆ ಬೇಯಿಸಿರುವಂತಹ ಕಡಲೆ ಬೀಜ ಗೆಣಸು ಇದನ್ನೆಲ್ಲ ಇಟ್ಟು ನೈವೇದ್ಯ ಮಾಡಿ ಮಂಗಳಾರತಿ ತೆಗೆದು ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಪೂಜೆ ಮಾಡಬೇಕಾದ್ರೆ ನಾನು ಜಗಂತಿ ಬಾರಿಸ್ತಾ ಇದ್ದರೆ ನನ್ನ ಹತ್ರ ಕಿತ್ಕೊಂಡು ಅವಳು ಬಾರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಎಲ್ಲದ್ರಲ್ಲೂ ಹಾಗೇನೆ, ನಾವು ಏನು ಯೂಸ್ ಮಾಡ್ತಾ ಇರ್ತೀವಿ, ನಾವು ಏನನ್ನ ಇಟ್ಕೊಂಡಿರ್ತೀವಿ ಅದೆಲ್ಲ ಅವಳಿಗೆ ಬೇಕು. ಸೊ ಪೂಜೆ ಎಲ್ಲ ಮುಗೀತು, ಪ್ರಸಾದ ಎಲ್ಲ ತೊಗೊಂಡಾದ್ಮೇಲೆ ಊಟಕ್ಕೆ ಬಜ್ಜಿ ಕೂಡ ಮಾಡ್ಕೊಳ್ಳೋದಿತ್ತು. ಅವಾಗಲೇ ಮಾಡಿದ್ರೆ ಆರೋಗ್ಬಿಡುತ್ತೆ ಅಂತ ಹೇಳಿ ಊಟ ಟೈಮಲ್ಲೇ ಬಜ್ಜಿನ ಹಾಕ್ಕೊಂಡು ಮಾಡಿದ್ವಿ. ಸೊ ಇವತ್ತು ಹೆಸರು ಕಾಳಿನ ಸಾಂಬಾರು ಹಾಗೆ ಬಜ್ಜಿ ಪೂರಿ ಹಾಗೆ ಕಡಲೆಕಾಯಿ ಹಾಗೆ ಗೆಣಸು ಇಷ್ಟು ಆಗಿತ್ತು. ಹಾಗೆ ಸ್ವಲ್ಪ ಕೋಸಂಬರಿ ಕೂಡ ಮಾಡಿದ್ವಿ. ತುಂಬ ಚೆನ್ನಾಗೇ ಇತ್ತು ಹಬ್ಬದ ಊಟ. ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಎಳ್ಬೀರಕ್ಕಂತ ರೆಡಿ ಆದ್ವಿ, ನಾನು ನನ್ನ ಮಗಳಿಬ್ರು. ಅವಳು ಕೂಡ ತುಂಬಾ ಎಕ್ಸೈಟ್ ಆಗಿದ್ಲು. ಎಲ್ಲರೂ ಹೇಳ್ತಾಯಿದ್ರು 2-3 ದಿನದ ಮುಂಚೆನೇ ಎಳ್ಬೀರಕ್ಕೆ ನಮ್ಮ ಮನೆಗೆ ಬರಬೇಕು ಅಂತ ಹೇಳಿ. ಸೊ ಅವಳಿಗಂತ ಒಂದು ಡಬ್ಬಿ ಕೊಟ್ಟರೆ ಆಲ್ರೆಡಿ ಆ ಡಬ್ಬಿನೆಲ್ಲ ಇರೋದನ್ನೆಲ್ಲ ಚೆಲ್ಲಿ ಗಲೀಜು ಮಾಡಿಬಿಟ್ಟು ಅವಳ ಆಟನೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದು. ಸೊ ನಮ್ಮ ಮನೆಗೂ ಕೂಡ ತುಂಬ ಜನ ಎಳ್ಬೀರಕ್ಕಂತ ಬಂದಿದ್ದರು. ನನ್ನ ಮನೆ ಹತ್ರನೇ ಇರುವಂತಹ ಫ್ರೆಂಡ್ ಕೂಡ ಬಂದಿದ್ಲು. ಸೊ ಅವಳ ಮಗನೂ ಕೂಡ ಅವಳ ಜೊತೆಗೆ ನನ್ನ ಮಗಳಿಗಿಂತ ಒಂದು 3-4 months ಅಷ್ಟು ದೊಡ್ಡವಳು ಅಷ್ಟೇ. ಸೊ ಅವಳ ಫ್ರೆಂಡ್ ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ಲು. ಅವಳು ಮಕ್ಕಳ ಆಟಗಳನ್ನೇ ಚೆಂದ ನೋಡೋದಕ್ಕೆ ಅವಳನ್ನ ಇಟ್ಕೊಂಡು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಳು. ಹಾಗೆ ನಾನು ಕೂಡ ಎಲ್ಲರ ಮನೆಗೆ ಹೋಗಿ ಬೀರ್ಬಿಟ್ಟು ಬಂದೆ. ಹಾಗೆ ನಮ್ಮನೆ ರೋಡಲ್ಲಿ ತುಂಬಾ ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳು. ಸೊ ಅವ್ರಿಗೂ ಕೂಡ ಸ್ವಲ್ಪ ಎಳ್ಳು ಬೆಲ್ಲ ಕೊಡೋಣ ಅಂತ ಹೇಳಿ ಅವ್ರನ್ನೂ ಕೂಡ ಎಲ್ಲರನ್ನೂ ಕರೆದು ಅವ್ರಿಗೂ ಎಳ್ಳು ಬೆಲ್ಲನ ಕೊಡಿಸ್ತಾ ಇದ್ದೆ ನನ್ನ ಮಗಳ ಕೈಯಲ್ಲಿ. ಅವ್ಳಿಗೂ ಗೊತ್ತಾಗಬೇಕಲ್ಲ ಇವಾಗಿಂದಾನೇ. ಸೊ ಅವ್ಳಿಗೂ ಇಷ್ಟ, ನನ್ನ ಮಗಳಿಗೆ ಏನಾದರೂ ನಾವು ಕೊಡೋಕೆ ಅವಳೇ ಕೊಡೋದು ಎಲ್ಲ ಮಾಡ್ತಾ ಇರ್ತಾಳೆ. ಸೊ ಅದರಿಂದ ಅಲ್ಲಿರೋ ಮಕ್ಕಳನ್ನೆಲ್ಲ ಕರೆದು ಅವ್ರಿಗೂ ಕೂಡ ಎಳ್ಳು ಬೆಲ್ಲನ ಕೊಟ್ಟು ವಿಶ್ ಮಾಡ್ತಾ ಇದ್ದೆ. ಈ ರೀತಿಯಾಗಿ ನಮ್ಮ ಹಬ್ಬದ ದಿನ ಕಳೀತು. ಹಾಗೆ ನೀವೆಲ್ಲ ಹಬ್ಬನ ಹೇಗೆ ಆಚರಣೆ ಮಾಡಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಒನ್ಸ್ ಅಗೇನ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.